ಪ್ರೆಡೆಟರ್ ಈ ಸರಣಿಯ ಸಿನಿಮಾದಲ್ಲಿ ಈ ಸಿನಿಮಾಕ್ಕೂ ಮುನ್ನ ಇಫ್ ಐ ಆಮ್ ನಾಟ್ ರಾಂಗ್ 7-8 ಸಿನಿಮಾಗಳು ಬಂದಿವೆ. ಸೊ ಇದು ಆ ಪ್ರೆಡೆಟರ್ ಸೀರೀಸ್ ನಲ್ಲಿ ಬರ್ತಾ ಇರುವಂತಹ ಫಿಲ್ಮ್. ಈ ಸಿನಿಮಾವನ್ನು ನೀವು ನೋಡಬೇಕಾದರೆ ಇದರ ಹಿಂದಿನ ಪಾರ್ಟ್ಸ್ಗಳನ್ನು ನೋಡಿರಬೇಕಾದಂತಹ ಅನಿವಾರ್ಯತೆ ಏನಿಲ್ಲ. ನೋಡಿದ್ರೆ ಓಕೆ. ಎನಿವೆ, ಸ್ಟೋರಿಯ ಬಗ್ಗೆ ಹೇಳುವುದಾದಲ್ಲಿ ಇಲ್ಲಿ ಒಬ್ಬ ಬೇಟೆಗಾರ ಶಿಕಾರಿ ಇರ್ತಾನೆ. ಆ ಬೇಟೆಗಾರನಿಗೆ ಒಂದು ಪ್ಲಾನೆಟ್ಗೆ ಹೋಗಿ ಅಲ್ಲಿ ಒಂದು ಬೇಟೆಯನ್ನಾಡಬೇಕು, ಇಲ್ಲ ಬೇಟೆಯನ್ನಾಡಿ ಅದನ್ನು ಮುಗಿಸಬೇಕು ಅಂತಾನು ಹೇಳಬಹುದು. ಸೊ ಆ ಬೇಟೆಗಾರನಿಗೆ ಕಾಲಿಸ್ಕನನ್ನು ಬೇಟೆಯಾಡುವಂತೆ ಅಥವಾ ಬೇಟೆಯಾಡಲು ದೊರೆತ ಆ ಮಿಷನ್ ನಲ್ಲಿ ಮುಂದೆ ಏನಾಗುತ್ತೆ, ಯಾರು ಆ ಮಿಷನ್ ನಲ್ಲಿ ಅವನ ಜೊತೆ ಸೇರ್ತಾರೆ, ಅಂಡ್ ಸ್ಟೋರಿ ಯಾವೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನು ಹೊಂದಿದೆ, ಅಂಡ್ ಸ್ಟೋರಿಯ ಎಂಡ್ ಹೇಗಾಗುತ್ತೆ, ಏನಾಗುತ್ತೆ ಎನ್ನುವುದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳಿದುಕೊಳ್ಳಬೇಕು. ಫಸ್ಟ್ ಆಫ್ ಆಲ್ ಇದರ ಪ್ರೆಸೆಂಟೇಷನ್ ವಾಸ್ ಗುಡ್ ಬಿಕಾಸ್ ಆ ಬೇಟೆಗಾರನಿಗೆ ಹಂತ ಹಂತವಾಗಿ ಪ್ರತಿ ಹಂತದಲ್ಲೂ ಎದುರಾಗುವಂತಹ ಸಮಸ್ಯೆಗಳು, ಅದನ್ನು ಪ್ರೆಸೆಂಟ್ ಮಾಡಿದ ರೀತಿ, ಒಂದು ಹೊಸ ಪ್ಲಾನೆಟ್, ಅಲ್ಲಿನ ವಾತಾವರಣ, ಅಲ್ಲಿನ ಆ ಜೀವಿಗಳು ಎಲ್ಲವನ್ನೂ ಸಹ ಕೈಂಡ್ ಆಫ್ ವಿಷಕಾರಿ ಹಾಗೆ ಭಯಾನಕವಾಗಿ ಸಹ ತೋರಿಸಲಾಗಿದೆ. ಆದ್ದರಿಂದಲೇ ಮೇ ಬಿ ಇದನ್ನು ಬ್ಯಾಡ್ ಲ್ಯಾಂಡ್ಸ್ ಎಂದು ಸಹ ಕರೆದಿದ್ದಿರಬಹುದು. ಅಲ್ಲದೆ ಟ್ರೈಲರ್ನಲ್ಲೂ ಸಹ ಮೋಸ್ಟ್ ಡೇಂಜರಸ್ ಪ್ಲಾನೆಟ್ ಆನ್ ಯೂನಿವರ್ಸ್ ಅಂತ ಹೇಳಿದ್ದನ್ನು ನೀವು ಗಮನಿಸಿರಬಹುದು. ಅಂಡ್ ಆಸ್ ಐ ಆಲ್ರೆಡಿ ಸೈಡ್, ಇದರ ಮೇಕರ್ಸ್ ಎಷ್ಟು ಸಾಧ್ಯವೋ ಅಷ್ಟು ಇದನ್ನು ಭಯಾನಕವಾಗಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಅಂಡ್ ಈ ಪ್ರೆಡೆಟರ್ ಬ್ಯಾಡ್ ಲ್ಯಾಂಡ್ಸ್ ಮೂವಿಯಲ್ಲಿ ತೋರಿಸಿದಂತಹ ಆಕ್ಷನ್ ವಾಸ್ ಗುಡ್. ಸೈಫೈ ಹಾರರ್ ಕ್ಯಾಟಗರಿಯಲ್ಲಿ ಬಂದಂತಹ ಈ ಸಿನಿಮಾದ ಆಕ್ಷನ್ ಕೊರಿಯೋಗ್ರಫಿಯಿಂದ ಹಿಡಿದು ಪ್ರತಿಯೊಂದು ಆಲ್ಮೋಸ್ಟ್ ಬೆಸ್ಟ್ ಮಾಡುವ ಪ್ರಯತ್ನವನ್ನಿಲ್ಲಿ ಮಾಡಲಾಗಿದೆ. ಇದರಲ್ಲಿ ತೋರಿಸಿದಂತಹ ಆಲ್ಮೋಸ್ಟ್ ಅಷ್ಟು ಆಕ್ಷನ್ ಸೀಕ್ವೆನ್ಸ್ ವಾಸ್ ಗುಡ್. ಒಳ್ಳೆಯ ರೀತಿಯಲ್ಲೇ ಆಕ್ಷನ್ ಅನ್ನು ಪ್ರೆಸೆಂಟ್ ಮಾಡಲಾಗಿದೆ. ಓವರ್ ಆಲ್ ಆಗಿ ಹೇಳುವುದಾದಲ್ಲಿ ಒಂದೊಳ್ಳೆ ಸಿನಿಮಾವಾಗಿ ಇದನ್ನು ನಿರ್ಮಿಸಲು ಇದರ ಮೇಕರ್ಸ್ ಪಟ್ಟಂತಹ ಶ್ರಮ, ಅವರ ಪ್ರಯತ್ನ ಕ್ಲಿಯರ್ ಆಗಿ ಗೋಚರಿಸುತ್ತೆ. ಅಂಡ್ ಎಸ್, ಈ ಸಿನಿಮಾವನ್ನು ನೀವು ನೋಡಿದ್ರೆ ನಿಮ್ಮ ಒಪಿನಿಯನ್ ಅನ್ನು ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.